ಯಾವ ತರ ಇರಬೇಕು ರಿಯಾಕ್ಟ್ ತಗತೀನಿ. ಅಲ್ಲ, ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸ್ತೀವಿ, ನಾವಿಲ್ಲ ಹೇಳಲ್ಲ ಸರ್. ಈ ಕೊಲೆ ನಡೆದ 2016ರಿಂದ 2026ರವರೆಗೂ ಕೂಡ ಈ ಮನುಷ್ಯನನ್ನ ರಕ್ಷಣೆ ಮಾಡ್ತಾನೆ ಬಂತು ಕಾಂಗ್ರೆಸ್ಸು. ಸೊ ಈಗ ನ್ಯಾಯಾಂಗ ಅಥವಾ ನ್ಯಾಯಾಲಯ ಒಂದು ತೀರ್ಪು ಕೊಡ್ತು, ಅದನ್ನು ಗೌರವಿಸ್ತೀವಿ. ಸರ್, ನಾನು ಬಾಲಕೃಷ್ಣ ಅವ್ರ ಜೊತೆ ಒಂದು ಕೇಳೋದು, ನಿನ್ನೆ ದಿನ ಕುಲಕರ್ಣಿ ಅವರೇ ಪೊಲೀಸರ ಜೀಪಲ್ಲಿ ಅಥವಾ ಬಸ್ಸಲ್ಲಿ ಕೂತ್ಕೊಂಡು ಹೇಳ್ತಾರೆ ನಾವು ನ್ಯಾಯಾಂಗದ ತೀರ್ಪಿಗೆ ಬದ್ಧರಾಗಬೇಕು ಅಂತ. ಈ ಕ್ಷಣ ನೀವು ಒಪ್ಕೊಳ್ಳೋಕೆ ತಯಾರಿದ್ದೀರಾ ಈ ಶಿಕ್ಷೆಯ ಪ್ರಕಟವನ್ನು? ನೋಡಿ, ಕಾಂಗ್ರೆಸ್ ಯಾವಾಗಲೂ ಕೂಡ ಈ ರೂಲ್ ಆಫ್ ಲಾಗೆ ನಾವು ಗೌರವ ಕೊಡ್ತೇವೆ. ಹಿಂದಿನಿಂದನೂ ಕೂಡ ಕಾಂಗ್ರೆಸ್ ಯಾವಾಗಲೂ ಕೂಡ ಈ ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿದೆ. ಅದೇ ರೀತಿಯಲ್ಲಿ ಈ ಕಾಂಗ್ರೆಸ್ ಏನು ಈ ಕ್ರಿಮಿನಲ್ ಲಾ ಇದೆ, ಸೊ ಈ ಕ್ರಿಮಿನಲ್ ಲಾ ಇರ್ತಕ್ಕಂಥದ್ದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಸೊ ಏನು ಭಾರತೀಯ ನ್ಯಾಯ ಸಂಹಿತೆ ಇದೆ, ಹೊಸದಾಗಿ ಅಮೆಂಡ್ ಎಲ್ಲ ಮಾಡಿದ್ರು. ಸೊ ಅದರ ಅಡಿಯಲ್ಲಿ ಇವತ್ತು ವಿನಯ್ ಕುಲಕರ್ಣಿ ಅವರ ಮೇಲೆ ಒಂದು ಆರಂಭದಲ್ಲಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ನಾನು ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಆದರೂ ಕೆಲವು ವಿಚಾರ ಹೇಳ್ತೀನಿ. ಸೊ ಒಂದು ಕೊಲೆ ಆಗುತ್ತೆ, ಕೊಲೆ ಆದಾಗ ಕೆಲವು ಆರೋಪಿಗಳು ಸಿಗ್ತಾರೆ, ಆರಂಭದಲ್ಲಿ FIR ಲಾಂಚ್ ಆಗುತ್ತೆ. ಸೊ ಅದ ನಂತರ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇರ್ತದೆ. ಸೊ ಅದಾದ ನಂತರ 2000 ಏನು ಈ BJP ಅವರು ಬರ್ತಾರೆ 2000 19ರಲ್ಲಿ 18ರಲ್ಲಿ ಚುನಾವಣೆ ಆಗುತ್ತೆ, 19ಕ್ಕೆ ಬರ್ತಾರೆ, ಅಂದ್ರೆ CBIಗೆ ಹೋಲಿಸುವಂತ. ಸೊ ಅದಾದ ನಂತರ ಇವತ್ತು ಅವತ್ತೇನು ಮಾಡ್ತಾರೆ, CBIಗೆ ರೆಫರ್ ಮಾಡ್ತಾರೆ. CBIಗೆ ರೆಫರ್ ಆದ ತಕ್ಷಣ ಸೊ ಅಲ್ಲಿ ನಿಜವಾದ ರಾಜಕಾರಣ ಆರಂಭ ಆಗ್ತದೆ. ಇವತ್ತು ವಿನಯ್, ಇವತ್ತು ವಾಟ್ ಎವರ್ ಇಟ್ ಮೇ ಬಿ, ನೋಡಿ, ಗೌರವಾನ್ವಿತ ನ್ಯಾಯಾಲಯ ತೀರ್ಪಿಗೆ ನಾವು ಕೂಡ ಬದ್ಧವಾಗಿರ್ತೇವೆ ಅಂತ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರೇ ತಿಳಿಸಿದ್ದಾರೆ. ಅದು ನಾವು ಕಾಂಗ್ರೆಸ್ ಪಕ್ಷ ಕೂಡ ಏನು ಇವತ್ತು ನ್ಯಾಯಾಲಯ ತೀರ್ಪಿದೆ ಅದಕ್ಕೆ ನಾವು ತಲೆಬಾಗ್ತವೆ. ಅದರ ಜೊತೆಯಲ್ಲಿ ಅದೇ CRPC ಪ್ರಾವಿಷನ್ನಲ್ಲಿ ಸೊ ಅವಕಾಶ ಇದೆ ಅಪೀಲ್ ಹಾಕಲಿಕ್ಕೆ. ಸೊ ನಮ್ಮ ಏನು ಶಾಸಕರಿದ್ದಾರೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು, ಖಂಡಿತವಾಗೂ ಅವರು ಅಪೀಲನ್ನು ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸ್ತಾರೆ. ಅದು ಇರ್ತಕ್ಕಂಥದ್ದು ಲಾ, ಕಾನೂನು. ಸೊ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತತೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇವತ್ತು ನೋಡಿ, ಇವತ್ತು ಹೇಳ್ಬಿಟ್ರು BJP ವಕ್ತಾರರು ಹೇಳ್ಬಿಟ್ರು, ಅವರಿಗೆ ನಾನು ಒಂದು ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ, ಈಗ ಆಗ್ತಾ ಇದೆ, ಆಗಾಗ್ತಾ ಇದೆ, ಇವತ್ತು ಒಂದು ಕ್ರೈಮ್ನಲ್ಲಿ ಹಿಂಗಾಗಿದೆ ಅಂತ. ಸೊ ಅವರು ಬಹುಶಃ ಮರ್ತಿದ್ದಾರೆ ಅಂತ ಕಾಣ್ತತೆ. ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣವನ್ನು ನಾನು ಉಲ್ಲೇಖ ಮಾಡ್ತೇನೆ. ಅದು ಕೂಡ CBI ಅಡಿನಲ್ಲಿ ಕೇಸ್ ದಾಖಲಾಗಿರ್ತಕ್ಕಂಥದ್ದು, ಅದು ಅಪರಾಧಿ ಅಂತ ನಿರ್ಣಯ ಆಗ್ತಕ್ಕಂಥದ್ದು. ಇವತ್ತು ದೇಶದಲ್ಲೂ ಕೂಡ ಇದೇ ರೀತಿಯಲ್ಲಿ ಅವರದೇ ಪಕ್ಷದ ಹಲವಾರು ನಾಯಕಗಳ ಒಂದು ಪಟ್ಟಿನೇ ಇದೆ. ಅವರು ಚಿಕ್ಕವರು ಇರ್ಬೋದು, ಇವತ್ತು MLAಗಳಿರ್ಬೋದು, ಜಿಲ್ಲಾ ಪಂಚಾಯತಿಯರಿರ್ಬೋದು, ಸೊ ಒಂದು ಜನಪ್ರತಿನಿಧಿಗಳು, ಒಟ್ಟಾರೆಯಾಗಿ ಜನಪ್ರತಿನಿಧಿಗಳಿರ್ತಕ್ಕಂಥವ್ರು. ಸೊ ಕೆಲವೊಂದು ಕನ್ವಿಕ್ಷನ್ ಆದ ಒಂದು ಇಲಿಸ್ಟ್ರೇಷನ್ ಉದಾಹರಣೆಗಳು ಕೂಡ ನಿಮ್ಮ ಕಣ್ಮುಂದೆ ಇದ್ದಾವೆ. ಇವತ್ತು ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲೂ ಕೂಡ ಶಿಕ್ಷೆ ಆಯಿತು, ಅವರು ಅಪರಾಧಿ ಅಂತಾದರು. ಸೊ ಅವತ್ತು ರಾಜ್ಯ ಈ BJP ಇವತ್ತು ಏನು ಕೇಂದ್ರದ ನರೇಂದ್ರ ಮೋದಿಯವರು ಈ ದೇಶವನ್ನು ನಾನು ಕರಪ್ಷನ್ ರಹಿತ ಮಾಡ್ತೀನಿ ಅಂತೇಳಿ ಪಣ ತೊಟ್ಟು ಬಂದಂತಹ ನರೇಂದ್ರ ಮೋದಿಯವರು ಇವತ್ತು ಏನು ವಿದೇಶದಲ್ಲಿ ಇದ್ದಂತಹ ದುಡ್ಡನ್ನು ತಂದು ಎಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀನಿ ಅಂತೇಳಿ ಸುಳ್ಳು ಹೇಳಿದಂಥ ನರೇಂದ್ರ ಮೋದಿಯವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಅಂತ ಏನು ಕ್ರಿಮಿನಲ್ ವಿಷಯಾಂತರ ಅಂತ ನೀವು ತೀರ್ಮಾನ ಮಾಡಿ. ಒಂದು ನಿಮಿಷ, ಯು ಆರ್ ನಾಟ್ ಫಿಟ್ ಫಾರ್ ಡಿಬೇಟ್. ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ನರೇಂದ್ರ ಮೋದಿ ಅವರು ಕಪ್ಪು ಎಲ್ಲ ಸಂಬಂಧ ಮಾತಾಡಿ. ದಟ್ ಈಸ್ ಆಲ್ಸೋ ಕ್ರಿಮಿನಲ್ ಅಫೆನ್ಸ್ ಆಗ್ತದೆ.
ಕ್ರಿಮಿನಲ್ ಲಾ ಬಗ್ಗೆ ತಿಳ್ಕೊಳ್ಳಿ, ಕ್ರಿಮಿನಲ್ ಡೆಫಿನೇಷನ್ ಬಗ್ಗೆ ತಿಳ್ಕೊಳ್ಳಿ, ಕ್ರಿಮಿನಲ್ ಪ್ರೊಸೀಜರ್ ಜನಾರ್ದನ ರೆಡ್ಡಿ ಪ್ರಕರಣಕ್ಕೂ ಈ ನರೇಂದ್ರ ಮೋದಿ ಅವರ ಹೆಸರು ಯಾಕೆ ಎತ್ತಿದ್ರಿ? ನರೇಂದ್ರ ಮೋದಿ ಕಪ್ಪು ಹಣದ ಬಗ್ಗೆ ಯಾಕೆ ಎತ್ತಿದ್ರಿ? ಅವರು ಕಪ್ಪು ಹಣವನ್ನ ಹೊರದೇಶದಿಂದ ತರ್ತೀವಿ ಅಂತ ಅದು ಅದಕ್ಕೂ ವಿನಯ್ ಕುಮಾರ್ಗೆ ಏನು ಮಂಡಳಿಗೆ ಏನು ಸಂಬಂಧ? ಎಲ್ಲ ಬರುತ್ತೆ, ಏನ್ ಎಲ್ಲ ಸಂಬಂಧ? ಬರುತ್ತೆ. ಹೇಗ್ ಸಂಬಂಧ ಹೇಳಿ? ನಿಮಗೆ ಅಲ್ಲ, first ನೀವು of ಒಳ್ಳೆ all, ವಕ್ತಾರರು, ಏನ್ ಸರ್, ಸಂಬಂಧ ಹೇಳಿ? ಇವರಿಗೆ ಕಾನೂನಿನ ನಾನು ಅದನ್ನ ಹೇಳಬಾರ್ದು. ಸರಿ, ಸರಿ, ನಾನು ಹೇಳಿ ಸರ್. ಪೆನಲಿಸ್ಟ್ಗಳ ಬಗ್ಗೆ ನಾನು ಯಾವತ್ತೂ ಕೂಡ ನನ್ನ ಯಾವುದೇ ಡಿಬೇಟ್ಗಳಲ್ಲಿ ಹೇಳಲ್ಲ. ಈಗಲೂ ಅವರಿಗೆ, ನಮ್ಮ ಸಹೋದರಿಯವರಿಗೆ ನಾನು ಅದನ್ನ ಈಗಲೂ ಹೇಳಕ್ ನನಗೆ ಮನಸ್ಸಿಲ್ಲ. ಆದ್ರೆ ಸರ್, ನೀವು ಈ ಹೇಳಿ ಮಾತನ್ನ ಒಂದ್ ನಿಮಿಷ Yes, ಕಾನೂನಿನ ಪರಿಭಾಷೆಯನ್ನ ಅರ್ಥ ಮಾಡ್ಕೊಳ್ಳಿ. ಹೇಳ್ಬೇಕು ಸರ್, ಕಪ್ಪು ಹಣ 15 ಲಕ್ಷಕ್ಕೂ ವಿನಯ್ ಕುಮಾರ್ ಸಂಬಂಧ ಏನು? ಕಪ್ಪು ಹಣ ಅಂದ್ರೆ ಅದು ಅಪರಾಧದ ವ್ಯಾಖ್ಯಾನದಲ್ಲಿ ಬರ್ತದೆ. ಏನ್ ಅಪರಾಧ ಅಪರಾಧ ಸರ್? ಅಂದ್ರೆ ಏನ್ ಸರ್ ಅಪರಾಧ? ನೋಡಿ, ಇವರಿಗೆ ಅಪರಾಧ ನರೇಂದ್ರ ಅಂತಂದ್ರೆ ಮೋದಿ ಅವರು ಸರಿ, ಏನು ಅಪರಾಧ ಅಂತ ಮಾಡಿದ್ರು? ಗೊತ್ತಿಲ್ಲ. ವಿನಯ್ ಕುಲಕರ್ಣಿಯ ಪ್ರಕರಣ ಮಾತನಾಡುವಾಗ ಕರಪ್ಷನ್ ಯಾಕೆ ಬರುತ್ತೆ? Correct. ಬರುತ್ತೆ. ಹೇಗ್ ಬರುತ್ತೆ ಸರ್? ಮೇಡಮ್ ಬರುತ್ತೆ. Yes, yes. ಸರ್, ಈ ದೇಶ ನರೇಂದ್ರ ಮೋದಿ ಅವರ ಬಗ್ಗೆ ಯಾಕೆ ಬಂತು? ಇವರು ಆರಂಭದಲ್ಲಿ ಈ ದೇಶವನ್ನ ನಾವು ಏನು ಅಪರಾಧ ರಹಿತ ಮಾಡ್ತೀವಿ, ಇವತ್ತು ಏನು ಕರಪ್ಷನ್ ರಹಿತ ಮಾಡ್ತೀವಿ ಅಂದಾಗ ನುಡಿದಂತೆ ಕರಪ್ಷನ್ ನಡೆದಿದ್ದೀವಿ, ಅಂತಕ್ಕಂಥ ಕೇಳಿ ಸಾಕಾಗೋಯ್ತು. ಅಪರಾಧದ ಅಡಿಯಲ್ಲೇ ಬರುತ್ತದೆ. ಬರಲ್ಲ ಅಂತ ಹೇಳಿದ್ರೆ ನಾನು ಚರ್ಚೆನೆ ಮಾಡಕ್ ಹೋಗೋದಿಲ್ಲ. ಆಯ್ತು ನಾನು ಸರ್, ನೀವು ಒಳ್ಳೆ ಅಪರಾಧದ ಚರ್ಚೆಗಾರ. ಅಡಿಯಲ್ಲೇ ಬರ್ತದೆ. ಇವತ್ತು ಅಂತಹ ಒಂದು ಅಪರಾಧ ಮಾಡೇನೆ ಅವರು ಕಪ್ಪು ಹಣ ತಯಾರು ಮಾಡಿರ್ತಕ್ಕಂಥವ್ರು ಯಾರೇ ಆಗ್ಲಿ, ಇವತ್ತು ಅಂತ ಕಪ್ಪು ಹಣ ತರ್ತೀವಿ ಅಂತ ಹೇಳದಂತ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳ್ದೆ, ತಂದಿರ್ ಕೊಟ್ಟಿಲ್ಲ ಅಂತ. ಆತರ ವಾಗ್ದಾನ ರಹಿತ ಅವರು ಏನು ಅದನ್ನ ಮರ್ತು ಬಿಟ್ಟಿದ್ದಾರೆ ಅಂತ ಹೇಳಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ ಇವರು. ಇಡೀ ರಾಜ್ಯ ಯಾವುದೇ ಬಿಜೆಪಿ ಎರಡೂ ಪ್ರಕರಣಕ್ಕೂ ವ್ಯತ್ಯಾಸ. ಆದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರ ಪ್ರಕರಣ ಯಾವಾಗ ಬಂತು, ಕನ್ವಿಕ್ಷನ್ ಆದೇಟಿಗೆ ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಗಾದ್ರೆ ಅದು ನಡೆದಂತ ಸಂದರ್ಭದಲ್ಲಿ ಯಾಕೆ ಮೌನವಾಗಿ? ಈ ಎರಡೂ ಪ್ರಕರಣ ರಾಜ್ಯ ಬಿಜೆಪಿ ಯಾಕೆ ಮೌನವಾಗಿ? ಮೌನವಾಗಿರೋದ? ಬೀದಿಗಿಳಿದು ನಾವು ಹೋರಾಟ ಮಾಡಿದೀವಿ. ಯಾವ ಎಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿರುದ್ಧವಾಗಿ ಮಾಡಿದ್ರ? ವಿನಯ್ ಕುಲಕರ್ಣಿ ಜನಾರ್ದನ್ ರೆಡ್ಡಿ ಅವರು ಬೀದಿಗಿಳಿದು ಹೋರಾಟ ಮಾಡಿದ್ವಿ. ಮರ್ತಾಯ್ತಾ? ನೀವು ಇರ್ಲಿಲ್ವೇನಾ ಅವಾಗ? ಜನಾರ್ದನ್ ರೆಡ್ಡಿ 10 ಅವರ ವರ್ಷದಿಂದ ನೀವು ಇರ್ಲಿಲ್ಲ ಬಹುಶಃ. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಬಿಜೆಪಿಯಲ್ಲಿ ಇದು ನಮಗೆ ಮೈನಿಂಗ್ ಗೊತ್ತಿದೆ. ಮಾಫಿಯಾ ಬಗ್ಗೆ ಮಾತಾಡ್ರಿ. ಮೈನಿಂಗ್ ಮಾಫಿಯಾ ಆಗಿದ್ರ ಬಗ್ಗೆ ಮಾತಾಡ್ರಿ. ನೀವು ಅದ್ರ ಬಗ್ಗೆ ಕೊಡ್ರಿ ಉತ್ತರ. ಅದ್ರ ಕೊಟ್ಟು ಬೇರೆ ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ ಟೀಕೆ ಮಾಡ್ರಿ. ಅಂದ್ರೆ ನೀವು ಹೇಳ್ತಕ್ಕಂಥದ್ದು ಹೆಂಗಂದ್ರೆ, ಈ ದೇಶದ ಜನ ದಡ್ರಿದ್ದಾರೆ, ಕಿವಿನಲ್ಲೆಲ್ಲ ಹೂವು ಇಟ್ಕೊಂಡಿದ್ದಾರೆ, ಇವ್ರೇನು ಗುಲಾಬಿ ಹೂವು ಇದೆ ಅದನ್ನ ಇಟ್ಕೊಂಡಿದ್ದಾರೆ, ನಾವು ಹೇಳಿದ್ದಕ್ಕೆಲ್ಲ ಹೂ ಹೂ ಅಂತಾರೆ ಅಂತ ತಿಳ್ಕೊಂಡಿದ್ದಾರೆ. ಸ್ವಾಮಿ, ಈ ರಾಜ್ಯದ ಜನ, ಈ ದೇಶದ ಜನ ನಮಗೂ ನಿಮ್ಗೂ ಎಲ್ಲರಿಗಿಂತನೂ ಬಹಳ ಬುದ್ಧಿಜೀವಿಗಳಿದ್ದಾರೆ. ಇವತ್ತು AI ಕಾಲ. ಇವತ್ತು ಒಂದು ಬಟನ್ ಒತ್ತಿದ್ರೆ ಇದ್ರಾಗ ನಾವು ಕುತ್ಕೊಂಡು ಅಲ್ಲಿ ನೋಡಿ ಬಾಲಕೃಷ್ಣ ಯಾದವ್ ಮಾತಾಡ್ತಿರೋದು ನಿಜನ ಸುಳ್ಳು ಅಂತ ಅವ್ರು ಬಟನ್ ಒತ್ತಿದ್ರೆ ಸತ್ಯ ಬರ್ತತೆ. ಇದು ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ಇತ್ತೋ ಇಲ್ಲೋ, ಅಪರಾಧಿ ಆಗಿತ್ತೋ ಇಲ್ಲೋ ಕ್ಷಣಾರ್ಧದಲ್ಲೇ ಬರ್ತದೆ. ಇಂಥ ಗೂಗಲ್ ಕಾಲದಲ್ಲಿ ಬಿಜೆಪಿ ಅವರು ಸುಮ್ಮನೆ ಯಾವುದೋ ಒಂದು ಕಥೆ, ಪುರಾಣ, ಪುಣ್ಯ ಕಥೆಗಳು, ಇವರು ಎರಡೂ ಪ್ರಕರಣಗಳಿಗೂ ವ್ಯತ್ಯಾಸ ಇದೆ. ರೆಡ್ಡಿ ಪ್ರಕರಣದಲ್ಲಿ ಅದು ಜೀವ ಅಲ್ವಾ? ಸಾಯಿಸಿರೋದು ನೋಡ್ರಿ. ನೋಡ್ರಿ, ಕಾನೂನು ನಾವು ಗೌರವ ಕೊಡ್ತೇವೆ. ಇವತ್ತು ಉತ್ತರ ಪ್ರದೇಶದಲ್ಲಿ ಎಷ್ಟು ದಂಗೆಗಳಾಯ್ತು, ಇವತ್ತು ಎಷ್ಟೋ ಮರ್ಡರ್ಗಳಾಯ್ತು, ಗಲಭೆಗಳಾಯ್ತು, ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು? ಇವತ್ತು ಗುಜರಾತ್ ನಲ್ಲಿ ನರಮೇಧದಲ್ಲಿ ಎಲ್ಲ ಸತ್ರು ಬಹಳಷ್ಟು ಜನ. ಸೊ ಆ ನರಮೇಧಗಳ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಇವತ್ತು ಅದೇ ಗುಜರಾತ್ ನಲ್ಲಿ ಇವತ್ತು ಎಷ್ಟು ಜನ ಅಲ್ಲಿ ಗಡಿಪಾರಾಗಿದ್ರು, ಮತ್ತೆ ಯಾವ ಕಾರಣಕ್ಕೆ ಗಡಿಪಾರಾಗಿದ್ರು? ಇವತ್ತು ಇವ್ರ ಪಕ್ಷದ ನಾಯಕರುಗಳು ಅಲ್ಲಿ ಗುಜರಾತ್ ನಲ್ಲಿ ಅದಕ್ಕೆ ಉತ್ತರ ಕೊಡ್ಲಿ ಇವರು. ಅದು ಜೀವ ಅಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.